ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾ ಗೆದ್ದು ಬೀಗಿದೆ. ಗಾಲೆ ಮೈದಾನದಲ್ಲಿ ನಡೆದಂತ ಈ ಮ್ಯಾಚ್ ಅಲ್ಲಿ ಭಾರತ ಪರ ಯುವ ಸ್ಪಿನ್ನರ್ ಮಾನವ್ ಸುತಾರ್ ಅತ್ಯದ್ಭುತ ಪ್ರದರ್ಶನ ನೀಡಿ ರಿಯಲ್ ಗೇಮ್ ಚೇಂಜರ್ ಆದ್ರು. ಸೊ ಹೇಗಿತ್ತು ಪಂದ್ಯದ ಕ್ಲೈಮ್ಯಾಕ್ಸ್? ಈ ಗೆಲುವಿನಿಂದಾಗಿ ಭಾರತಕ್ಕೆ ಏನೆಲ್ಲ ಲಾಭ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದಂತ ಭಾರತ ಹಾಗೆ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವನ್ನ ಭಾರತ 165 ರನ್ಗಳಿಂದ ಗೆದ್ದು ಬೀಗಿದೆ. ಸೊ ಈ ಗೆಲುವಿನ ಮೂಲಕ ಭಾರತ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ 1-0 ಅಂತರದ ಲೀಡ್ ಪಡೆದಿದೆ. ಸೊ ಈ ಮ್ಯಾಚ್ ಅಲ್ಲಿ ಭಾರತ ಪರ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಆಟಗಾರರು ಮಿಂಚಿದ್ರು. ಅದರಲ್ಲೂ ಮಾನವ್ ಸುತಾರ್ ಅಂತೂ ಸೂಪರ್ ಡೂಪರ್ ಪ್ರದರ್ಶನ ನೀಡಿದ್ದಾರೆ. ಮತ್ತೊಂದು ಕಡೆ 2 ಇನ್ನಿಂಗ್ಸ್ಗಳಲ್ಲೂ ಕೂಡ ಬ್ಯಾಟಿಂಗ್ನಲ್ಲಿ ನಿರೀಕ್ಷಿತ ಪ್ರದರ್ಶನ ಬಾರದ ಹಿನ್ನೆಲೆಯಲ್ಲಿ ಶ್ರೀಲಂಕಾ ತಂಡ ಭಾರತಕ್ಕೆ ಶರಣಾಗಬೇಕಾಯಿತು. 2ನೇ ಇನ್ನಿಂಗ್ಸ್ನಲ್ಲಿ ಲಂಕಾ ಪರ ನಾಯಕ ಧನಂಜಯ ಡಿ ಸಿಲ್ವಾ 59 ರನ್ಗಳ ಇನ್ನಿಂಗ್ಸ್ ಅನ್ನು ಆಡಿದ್ರೆ ಸೋನಾಲ್ ಡಿನಿಷ್ಕಾ 84 ರನ್ಗಳ ಕೊಡುಗೆ ನೀಡಿದ್ರು. ಸೊ ಉಳಿದ ಯಾವುದೇ ಬ್ಯಾಟರ್ ಕಡೆಯಿಂದಲೂ ಕೂಡ ನಿರೀಕ್ಷಿತ ಪ್ರದರ್ಶನ ಸಿಗ್ಲಿಲ್ಲ ಅಥವಾ ಸಪೋರ್ಟ್ ಸಿಗ್ಲಿಲ್ಲ. ಮತ್ತೊಂದು ಕಡೆ ಮಾನವ್ ಸುತಾರ್ ಅವರ ಸ್ಪಿನ್ ಬಲೆಗೆ ಬಿದ್ದು ಪೆವಿಲಿಯನ್ ಪರೇಡ್ ನಡೆಸಿದ್ರು. ಸೊ ಈ ಮ್ಯಾಚ್ನ ಹೈಲೈಟ್ಸ್ ಹಾಗೆ ಗೆಲುವಿನ ಪ್ಲಸ್ ಪಾಯಿಂಟ್ಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಗಾಲೆ ಮೈದಾನದಲ್ಲಿ ಶನಿವಾರದಿಂದ ಶುರುವಾಗಿದ್ದಂತ ಈ ಪಂದ್ಯದಲ್ಲಿ ಭಾರತ ಟಾಸ್ ವಿನ್ ಆಗುತ್ತೆ. ಹಾಗೆ ನಾವು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡ್ತೀವಿ ಅಂತೇಳಿ ಬ್ಯಾಟಿಂಗ್ ಅನ್ನ ಚೂಸ್ ಮಾಡಿಕೊಳ್ತಾರೆ. ಹೀಗಾಗಿ ಭಾರತ ಪರ ಮೊದಲ ಇನ್ನಿಂಗ್ಸ್ ನಲ್ಲಿ 462 ರನ್ಗಳನ್ನ ಕಲೆ ಹಾಕಿ ಭಾರತ ಆಲ್ಔಟ್ ಆಗುತ್ತೆ ಈ ಮ್ಯಾಚ್ ಅಲ್ಲಿ. ಸೊ ಕನ್ನಡಿಗರಾದಂಥ KL ರಾಹುಲ್ ಹಾಗೆ ದೇವದತ್ ಪಡಿಕ್ಕಲ್ ಮಿಂಚುತ್ತಾರೆ. KL ರಾಹುಲ್ ಅರ್ಧ ಶತಕ ಬಾರಿಸಿದ್ರೆ ಪಡಿಕ್ಕಲ್ ಶತಕ ಬಾರಿಸಿ ಸಪೋರ್ಟ್ ನೀಡಿದ್ರು. ಹಾಗೆ ಧ್ರುವ್ ಜರೇಲ್ ಅವ್ರ ಕಡೆಯಿಂದಲೂ ಕೂಡ ಅರ್ಧ ಶತಕ ಬಂದಿತ್ತು. ಹೀಗಾಗಿ ಭಾರತ ಒಂದು ಬೃಹತ್ ಸ್ಕೋರ್ನೆ ಸೆಟ್ ಮಾಡುತ್ತೆ. ಆದರೆ ಈ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದಂತ ಶ್ರೀಲಂಕಾ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ 284 ರನ್ಗಳಿಗೆ ಆಲ್ಔಟ್ ಆಗುತ್ತೆ. ಸೊ ಇಲ್ಲಿ ಲಂಕಾ ತಂಡ ಬೇಗನೆ ಆಲ್ಔಟ್ ಆಗುತ್ತೆ. ಹೀಗಾಗಿ ಭಾರತಕ್ಕೆ ಮೊದಲ ಇನ್ನಿಂಗ್ಸ್ ನಲ್ಲೂ ಕೂಡ ಲೀಡ್ ಸಿಗುತ್ತೆ. ಇನ್ನು 2ನೇ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದಂತ ಭಾರತ 193 ರನ್ಗಳಿಗೆ ಆಲ್ಔಟ್ ಆಗುತ್ತೆ. ಸೊ ಮೊದಲ ಇನ್ನಿಂಗ್ಸ್ ನ ಸಿಕ್ಕಂತ ಲೀಡ್ ಹಾಗೆ 2ನೇ ಇನ್ನಿಂಗ್ಸ್ ನ ರನ್ಗಳು ಸೇರಿ ಟೋಟಲ್ ಆಗಿ 371 ರನ್ಗಳನ್ನ ಕಲೆ ಹಾಕಿ 372 ರನ್ಗಳ ಟಾರ್ಗೆಟ್ ಅನ್ನ ನೀಡಲಾಗುತ್ತೆ ಶ್ರೀಲಂಕಾ ತಂಡಕ್ಕೆ. ಆದರೆ ಶ್ರೀಲಂಕಾ ತಂಡ 2ನೇ ಇನ್ನಿಂಗ್ಸ್ ನಲ್ಲಿ 206 ರನ್ಗಳಿಗೆ ಆಲ್ಔಟ್ ಆಗಿದೆ. ಸೊ ಇಲ್ಲಿ ರೀಚ್ ಆಗೋಕೆ ಸಾಧ್ಯ ಆಗಲಿಲ್ಲ ಲಾಸ್ಟ್ ಮೂಮೆಂಟ್ ನಲ್ಲಿ. ಸೊ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನ ಕಳ್ಕೊಂಡಂತ ಲಂಕಾ ತಂಡ ಕೇವಲ 206 ರನ್ ಗಳಿಸಿ ಆಲ್ಔಟ್ ಆಯಿತು. ಹೀಗಾಗಿ ಭಾರತ ಈ ಪಂದ್ಯವನ್ನ 165 ರನ್ಗಳ ಬಿಗ್ ಮಾರ್ಜಿನ್ ಇಂದ ಗೆದ್ದು ಬೀಗಿದೆ. ಅಂಡ್ ಈ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ಶೈನ್ ಆಗಿದ್ದು ಕನ್ನಡಿಗ ದೇವದತ್ ಪಡಿಕ್ಕಲ್. ಸೊ ದೇವದತ್ ಪಡಿಕ್ಕಲ್ ಅವರ ಬ್ಯಾಟ್ ಇಂದ ಬಂದಂತ ರನ್ಸ್ ಇಲ್ಲಿ ಭಾರತದ ಈ ಗೆಲುವಿಗೆ ಎಕ್ಸ್ಟ್ರಾರ್ಡಿನರಿ ಆದಂತ ಬೇಸ್ ಅನ್ನ ಹಾಕಿದ್ದು. ಸೊ ಮೊದಲ ಇನ್ನಿಂಗ್ಸ್ ನಲ್ಲಿ 167 ರನ್ಗಳನ್ನ ಕಲೆ ಹಾಕಿದಂತ ಪಡಿಕ್ಕಲ್ 2ನೇ ಇನ್ನಿಂಗ್ಸ್ ನಲ್ಲೂ ಕೂಡ 44 ರನ್ಗಳ ಕಾಣಿಕೆಯನ್ನ ನೀಡ್ತಾರೆ. ಸೊ ಬ್ಯಾಟಿಂಗ್ ನಲ್ಲಿ ಸಪೋರ್ಟ್ ಬಂದಿದ್ರಿಂದಲೇ ಭಾರತ ಈ ಮಟ್ಟದ ಗೆಲುವನ್ನ ಪಡೆಯೋಕೆ ಸಾಧ್ಯವಾಯಿತು. ಇನ್ನು ಬೌಲಿಂಗ್ ನಲ್ಲಿ ಭಾರತ ಪರ ಸ್ಪಿನ್ ಅಸ್ತ್ರವಾಗಿ 10 ವಿಕೆಟ್ಗಳನ್ನ ಪಡೆದ ಮಾನವ್ ಸುತಾರ್. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಭಾರತ ಟೆಸ್ಟ್ ತಂಡಕ್ಕೆ ಪದಾರ್ಪಣೆ ಮಾಡಿದಂತ ಸುತಾರ್ ಈಗ ಭಾರತ ಸ್ಪಿನ್ ಅಸ್ತ್ರವಾಗಿ ಹೊರಹೊಮ್ಮುತ್ತಿದ್ದಾರೆ. ಅದರಲ್ಲೂ ಕೂಡ ಶ್ರೀಲಂಕಾದ ಗಾಲೆ ಪಿಚ್ ನಲ್ಲಿ ಸ್ಪಿನ್ನರ್ಗಳ ಸ್ವರ್ಗವಾಗಿರುವಂತಹ ಪಿಚ್ ನಲ್ಲಿ ತಾವೊಬ್ಬ ಸ್ಪಿನ್ ಮಾಂತ್ರಿಕ ಆಗಬಲ್ಲೆ ಎನ್ನುವಂತ ಭರವಸೆಯನ್ನ ಮೂಡಿಸಿದ್ದಾರೆ. 2 ಇನ್ನಿಂಗ್ಸ್ಗಳು ಸೇರಿ ಟೋಟಲ್ ಆಗಿ 10 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಮೊದಲ ಇನ್ನಿಂಗ್ಸ್ ನಲ್ಲಿ ಪ್ರಮುಖ 4 ವಿಕೆಟ್ಗಳನ್ನ ತೆಗೆದಿದ್ದಂತ ಸುತಾರ್ 2ನೇ ಇನ್ನಿಂಗ್ಸ್ ನಲ್ಲಿ 6 ವಿಕೆಟ್ಗಳನ್ನ ತಗೊಂಡ್ರು. ಸೊ ಹೀಗಾಗಿ ಟೋಟಲ್ ಆಗಿ 10 ವಿಕೆಟ್ಗಳನ್ನ ಪಡೆದು ಭಾರತ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಸೊ 2 ಇನ್ನಿಂಗ್ಸ್ಗಳಲ್ಲಿ ಭಾರತ ತೆಗೆದಂತ ಟೋಟಲ್ 20 ವಿಕೆಟ್ಗಳಲ್ಲಿ ಅರ್ಧದಷ್ಟು ವಿಕೆಟ್ಗಳನ್ನ ಮಾನವ್ ಸುತಾರ್ ಒಬ್ಬರೇ ಬೇಟೆಯಾಡಿದ್ದಾರೆ. ಹೀಗಾಗಿ ಭಾರತ ಈ ಪಂದ್ಯವನ್ನ ಗೆಲ್ಲೋಕೆ ಸುಲಭವಾಯಿತು. ಇನ್ನು ಶ್ರೀಲಂಕಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯವನ್ನ ಗೆದ್ದಿದ್ರಿಂದ ಈಗ 12 ಅಂಕಗಳು ಸೇರ್ಪಡೆಯಾಗುತ್ತೆ ಭಾರತ ತಂಡಕ್ಕೆ. ಸೊ ಏನು WTC ರೇಸ್ ನಡೀತಾ ಇದೆಯಲ್ಲ, ಈ ರೇಸ್ ನಲ್ಲಿ ಭಾರತ ಮೇಲೆ ಜಂಪ್ ಆಗೋಕೆ ಈಗ 12 ಅಂಕಗಳು ಸೇರ್ಪಡೆ ಆಗುತ್ತೆ. ಇನ್ನು ಸತತ ಆಘಾತಗಳನ್ನ ಕಂಡಿದಂತ ಭಾರತಕ್ಕೆ ವಿದೇಶಿ ನೆಲದಲ್ಲಿನ ಗೆಲುವು ಬೂಸ್ಟ್ ನೀಡಿರುತ್ತೆ. ಇಲ್ಲಿ ಭಾರತ ತವರಿನಲ್ಲೇ ಸಾಕಷ್ಟು ಪಂದ್ಯಗಳನ್ನ ಸೋತಿತ್ತು. ಅದೆಲ್ಲಕ್ಕಿಂತ ಮುಖ್ಯವಾಗಿ ವೈಟ್ ವಾಶ್ ಮುಖಭಂಗವನ್ನ ಅನುಭವಿಸಿತ್ತು. ಈಗ ಲಂಕಾ ನೆಲದಲ್ಲಿ ಮೊದಲ ಟೆಸ್ಟ್ ಪಂದ್ಯವನ್ನ ಗೆದ್ದಿರೋದ್ರಿಂದ
ಭಾರತಕ್ಕೆ ಒಂದು ರೀತಿಯಾದಂಥ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ. ಹೌದು, ಅಫ್ಘಾನಿಸ್ತಾನ ವಿರುದ್ಧ ಏಕೈಕ ಟೆಸ್ಟ್ ಪಂದ್ಯವನ್ನ ಗೆದ್ದಿದ್ರು, ಭರ್ಜರಿಯಾಗಿ ಗೆದ್ದಿದ್ರು. ಬಟ್ ಅದು WTC ಅಂಡರ್ನಲ್ಲಿ ಬರುವಂತ ಮ್ಯಾಚ್ ಅಲ್ಲ. ಹೀಗಾಗಿ ಅದು WTC ಅಂಡರ್ನಲ್ಲಿ ಇಲ್ಲದೆ ಇರೋದ್ರಿಂದ ಆ ಗೆಲುವು ಭಾರತಕ್ಕೆ ಯಾವುದೇ ರೀತಿಯಾದಂಥ ಲಾಭವನ್ನ ನೀಡಿರಲಿಲ್ಲ. ಬಟ್ ಈಗ ಲಂಕಾ ನೆಲದಲ್ಲಿ, ಅದು ಕೂಡ ವಿದೇಶಿ ನೆಲದಲ್ಲಿ ಗೆದ್ದಿರೋದ್ರಿಂದ ಸೊ ಗೆಲುವಿನ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಒಂದ್ ಕಡೆ ಭಾರತ ಮೊದಲ ಪಂದ್ಯವನ್ನ ಗೆದ್ದು ಲೀಡ್ ತಗೊಂಡಿದ್ರೆ, ಅತ್ತ ಶ್ರೀಲಂಕಾ ತಂಡ ತಮ್ಮ ಭದ್ರಕೋಟೆಯಾಗಿರುವಂತಹ ಗಾಲೆ ಮೈದಾನದಲ್ಲೇ ಸೋತಿದ್ದಾರೆ. ಸೊ ಭಾರತದ ಈ ಗೆಲುವಿನಲ್ಲಿ 3 ಕನ್ನಡಿಗರ ಕೊಡುಗೆ ಕೂಡ ತುಂಬಾನೇ ಇದೆ. KL ರಾಹುಲ್ 2 ಇನ್ನಿಂಗ್ಸ್ಗಳ ರನ್ಸ್, ಹಾಗೆ ಪಡಿಕ್ಕಲ್ ಅವರ ಮೊದಲನೇ ಇನ್ನಿಂಗ್ಸ್ನ ಶತಕ, ಹಾಗೆ 2ನೇ ಇನ್ನಿಂಗ್ಸ್ನ ಅದ್ಭುತವಾದಂತಹ ರನ್ಸ್, ಹಾಗೆ ಪ್ರಸಿದ್ಧ ಕೃಷ್ಣ 2 ಇನ್ನಿಂಗ್ಸ್ಗಳಲ್ಲಿ ಸೇರಿ 3 ವಿಕೆಟ್ಗಳನ್ನ ತೆಗೆದು ಭಾರತದ ಗೆಲುವಿನಲ್ಲಿ ತಮ್ಮ ಸಪೋರ್ಟ್ ಅನ್ನು ಕೂಡ ನೀಡಿದ್ರು. ಒಟ್ಟಿನಲ್ಲಿ ಫಸ್ಟ್ ಮ್ಯಾಚ್ ಗೆಲುವು ಈಗ ಭಾರತದ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಪಾಸಿಟಿವ್ ವೈಬ್ಸ್ ಅಂತೂ ತಂದಿದೆ. ಇದೀಗ 2ನೇ ಪಂದ್ಯವನ್ನು ಗೆದ್ದು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ಗೆ ಮತ್ತೆ ಎಂಟ್ರಿ ಕೊಡೋಕೆ ಭಾರತ ಕಾಯ್ತಾ ಇದೆ. ನಮಸ್ಕಾರ.